ನೈಸ್ ರಸ್ತೆಯಲ್ಲಿ ನೈಸ್ ರೋಡಲ್ಲಿ ನೀವು ಟೋಲನ್ನು ಕಟ್ಟಬೇಕಾ ಬೇಡವಾ? ಟೋಲ್ ಶುಲ್ಕ ವಸೂಲಿ ಮಾಡುವಂತಹ ಪ್ರಕ್ರಿಯೆ ಏನಿದೆ, ದಟ್ ಈಸ್ ರೈಟ್ ಆರ್ ರಾಂಗ್? ಅದು ಲೀಗಲ್ಲ ಇಲ್ಲಿಗಲ್ಲ? ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನ ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಟ್. ನೈಸ್ ರಸ್ತೆಯಲ್ಲಿ ಟೋಲ್ ಅನ್ನ ನೀವು ಕಟ್ಟಬೇಕಾ ಬೇಡವಾ ಅನ್ನುವಂತಹ ಸಹಜವಾದಂತಹ ಪ್ರಶ್ನೆ ಈಗ ಜನಗಳಲ್ಲಿ ಉದ್ಭವ ಆಗ್ತಾ ಇದೆ. ಟೋಲ್ ಶುಲ್ಕ ವಸೂಲಿ ಮಾಡೋದು ಸರಿನಾ ಅಥವಾ ಅದು ಅಕ್ರಮನ? ಒಂದು ಕಡೆ ಟೋಲ್ ಕಟ್ಟೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ಕಾನೂನು ಕ್ರಮದ ಎಚ್ಚರಿಕೆ ಕೂಡ ಈಗ ಗಂಟೆ ಹೊಡಿತಾ ಇದೆ, ಎಚ್ಚರಿಕೆ ಗಂಟೆ ಹೊಡಿತಾ ಇದೆ. ಟೋಲ್ ಗೊಂದಲಕ್ಕೆ ಸವಾರರು ಈಗ ಲಿಟ್ರಲಿ ಹೈರಾಣ ಆಗಿದ್ದಾರೆ. ನೈಸ್ ರಸ್ತೆಯಲ್ಲಿ ನಿತ್ಯ ಸವಾರರಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅನ್ನುವಂಥದ್ದು ಆಗ್ತಾ ಇದೆ. ಟೋಲ್ ಬಗ್ಗೆ ರಾಜ್ಯ ಸರ್ಕಾರದ ನಿಲುವೇನು, ಇದು ಅನೇಕ ಜನರಿಗೆ ಗೊತ್ತೇ ಇಲ್ಲ. ರಾಜ್ಯ ಸರ್ಕಾರದ ನಿಲುವೇನು ಅನ್ನುವಂಥದ್ದು ಗೊಂದಲಗಳಿಗೆ ತೆರೆ ಎಳೆಯುತ್ತಾ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರ ಎಲ್ಲ ಗೊಂದಲಗಳಿಗೆ ಇತಿಶ್ರೀಯನ್ನು ಹಾಡುತ್ತಾ ಇನ್ನೆಷ್ಟು ದಿನ ಕಟ್ಟಬೇಕು ನೈಸ್ ರಸ್ತೆಗೆ ಟೋಲ್ ಅನ್ನುವಂತಹ ಪ್ರಶ್ನೆ ದಿನಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಏನಿದು ನೈಸ್ ರಸ್ತೆ ಟೋಲ್ ಶುಲ್ಕದ ವಿವಾದ? ಬಹುತೇಕರಿಗೆ ಇದೇನು ಅನ್ನುವಂಥದ್ದೇ ಗೊತ್ತಿಲ್ಲ. ಅದನ್ನು ತಿಳಿಸಿಕೊಡೋದಕ್ಕೆ ನಿಮ್ಮ ಅಶ್ವೇಗ ನ್ಯೂಸ್ನಲ್ಲಿ ಇದು ಕಂಪ್ಲೀಟ್ ಸ್ಟೋರಿಯಾಗಿ ಈಗ ಹೊರಗಡೆ ಬರುತ್ತೆ, ಬಿತ್ತರಿಸುತ್ತೆ. ನೈಸ್ ರಸ್ತೆಯಲ್ಲಿ ನೀವು ಇನ್ನು ಮುಂದೆ ಟೋಲನ್ನು ಕಟ್ಟಬೇಕಾ ಬೇಡವಾ? ಈಗ ಇದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಅನ್ನುವಂಥದ್ದು ಆಗ್ತಾ ಇದೆ. ಒಂದು ಕಡೆ ನೈಸ್ ರೋಡಿನ ಅಧಿನೇತ ಆಗಿರುವಂತಹ ಅಶೋಕ್ ಕೇಣಿಯವರು ಒಂದು ಥರ ಮಾತನಾಡಿದರೆ, ಈ ಕಡೆ JDSನ ಕುಮಾರಸ್ವಾಮಿಯವರು ಒಂದು ಥರದ ಮಾತನ್ನು ಆಡ್ತಾ ಇದ್ದಾರೆ. ಕುಮಾರಸ್ವಾಮಿ ಯಾಕೆ ಕಟ್ತೀರಿ ಅಂತಾರೆ, ಅಶೋಕ್ ಕೇಣಿ ಅವರೇ ರಸ್ತೆಯನ್ನು ನಿರ್ಮಾಣ ಮಾಡಿರೋದ್ರಿಂದ ಕಟ್ಟಬೇಕು ಅಂತಾರೆ. ಹಾಗಾದರೆ ರಾಜ್ಯ ಸರ್ಕಾರದ ನಿಲುವೇನು? ರಾಜ್ಯ ಸರ್ಕಾರ ನಿಜಕ್ಕೂ ಟೋಲ್ ಕಟ್ಟಬೇಕಾ, ನೈಸ್ ರೋಡ್ನಲ್ಲಿ ಟೋಲ್ ಕಟ್ಟಬೇಕು ಅನ್ನುತ್ತಾ ಬೇಡ ಅನ್ನುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ಇದಕ್ಕೆ ಜನಸಾಮಾನ್ಯರು ಹೈರಾಣ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನ ನೋಡ್ಕೊಂಡು ಬರೋಣ. ನೈಸ್ ರಸ್ತೆ ಯೋಜನೆಯೇ ದೊಡ್ಡ ಹಗರಣ ಅಂತ ಹೈಕೋರ್ಟ್ ಹೇಳಿ, ನೈಸ್ ರಸ್ತೆಗೆ ಯಾವುದೇ ಕಾರಣಕ್ಕೂ ಕೂಡ ಟೋಲ್ ಕಟ್ಟಬೇಡಿ, ಇದು ಹೈಕೋರ್ಟ್ ಹೇಳಿರುವಂತಹ ಮಾತು. ಕರೆ ಕೊಟ್ಟು ಸದ್ದು ಮಾಡದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕರೆ ಬೆನ್ನಲ್ಲೇ ನೈಸ್ ರಸ್ತೆ ಟೋಲ್ ಶುಲ್ಕದ ಗೊಂದಲ ಆರಂಭ ಆಯಿತು. ಬನ್ನೀರುಘಟ್ಟ, ಲಿಂಕ್ ರಸ್ತೆ, ಮಾಗಡಿ, ಸೋಂಪುರ, ಕನಕಪುರ, ಹೊಸೂರು, ತುಮಕೂರು ಸೇರಿ 8 ನೈಸ್ ರೋಡ್ ಟೋಲ್ಗಳಲ್ಲಿ ಈಗ ಗೊಂದಲ ಸೃಷ್ಟಿಯಾಗಿದೆ. ಹೈಕೋರ್ಟ್ ಆದೇಶ ಕೊಟ್ಟಿದೆ. ಎಂತ ಇರುವಂತಹ ವಾಹನ ಸವಾರರು ನಾವು ಟೋಲ್ ಕಟ್ಟಲ್ಲ ಅಂತಿದ್ದಾರೆ. ಎಲ್ಲಿದೆ ಸ್ವಾಮಿ ತೋರಿಸಿ ಅಂತ ಈ ಟೋಲಿನ ನೈಸ್ ರೋಡ್ ಟೋಲಿನ ಸಿಬ್ಬಂದಿಗಳು ಕೇಳ್ತಾ ಇದ್ದಾರೆ. ಟೋಲಲ್ಲಿ ಸಿಬ್ಬಂದಿ ಮತ್ತು ಸವಾರರ ನಡುವೆ ಪ್ರತಿನಿತ್ಯವೂ ಕೂಡ ಈಗ ಜಗಳ ಆಗ್ತಾ ಇದೆ. ಹೀಗಾಗಿ ನೈಸ್ ಟೋಲಲ್ಲಿ ಭದ್ರತೆಗೆ ಪೊಲೀಸರ ನಿಯೋಜನೆ ಅನ್ನುವಂಥದ್ದಾಗಿದೆ. ಹೈಕೋರ್ಟ್ ಏನು ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಟೋಲನ್ನು ಕಟ್ಟಬೇಡಿ ನೈಸ್ ರೋಡಲ್ಲಿ ಅನ್ನುವಂತಹ ವಿಚಾರವನ್ನು ಹೈಕೋರ್ಟ್ ಹೇಳ್ತಾ ಇದೆ. ಹೈಕೋರ್ಟ್ ಈ ಆದೇಶವನ್ನು ಕೊಟ್ಟಂತಹ ಬೆನ್ನಲ್ಲಿಯೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ನೀವ್ಯಾರು ನೈಸ್ ರೋಡಲ್ಲಿ ಟೋಲ್ ಕಟ್ಟಬೇಡಿ ಅಂತ ಕರೆಯನ್ನು ಕೊಟ್ಟರು. ಯಾವಾಗ ಕುಮಾರಸ್ವಾಮಿ ಅವರು ಆ ಮಾತನ್ನು ಹೇಳಿದ್ರು ಆಗ ನೋಡಿ ಗೊಂದಲ ಸೃಷ್ಟಿಯಾಯಿತು. ಹೀಗಾಗಿ ಕುಮಾರಸ್ವಾಮಿ ಅವರ ಮಾತನ್ನು ತಲೆಯಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡಂತಹ ಜನರು ನೈಸ್ ರೋಡಿನ ಟೋಲ್ ಗೇಟ್ ಹತ್ರಕ್ಕೆ ಹೋದಾಗ ಕೋರ್ಟ್ ಆದೇಶ ಇದೆ, ನಾವ್ಯಾಕೆ ದುಡ್ಡು ಕಟ್ಟಬೇಕು, ಕೋರ್ಟ್ ಆದೇಶ ಇದೆ, ನಾವ್ಯಾಕೆ ಟೋಲನ್ನು ಕಟ್ಟಬೇಕು ಅಂತ ಜಗಳಾಡ್ತಿದ್ದಾರೆ. ಆ ಟೋಲಿನ ಸಿಬ್ಬಂದಿಗಳು ಎಲ್ಲಿದೆಯಪ್ಪ ಆದೇಶ ತೋರಿಸುವಂತ ಆ ಸಿಬ್ಬಂದಿಗಳು. ಹೀಗೆ ಪ್ರತಿನಿತ್ಯ ಇವರಿಬ್ಬರಿಗೂ, ಸವಾರರಿಗೂ ಟೋಲ್ ಸಿಬ್ಬಂದಿಗಳಿಗೂ ಪ್ರತಿನಿತ್ಯ ಜಗಳ ಅನ್ನುವಂಥದ್ದು ನಡೀತಾ ಇದೆ. ಹಾಗಾದರೆ ನೈಸ್ ರಸ್ತೆ ವಿಚಾರದ ಬಗ್ಗೆ JDSನ ನಿಲುವೇನು ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನೋಡಿಕೊಂಡು ಹೋಗೋಣ. ಕುಮಾರಸ್ವಾಮಿಯವರ ನಿಲುವೇನು, JDS ಅವರ ವಾದವೇನು ಅಂತ. ನೈಸ್ ಯೋಜನೆ ಹೆಸರಲ್ಲಿ ಭೂಮಿ ನುಂಗಿದ್ದಾಯಿತು, ಭೂಮಿಯನ್ನು ನುಂಗಿಬಿಟ್ಟಿದ್ದಾಯಿತು ನೈಸ್ ರೋಡಿನ ಹೆಸರಿನಲ್ಲಿ. ಈಗ ಬೇನಾಮಿ ಕಂಪನಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಈ ನೈಸ್ ರೋಡ್ ನಿರ್ಮಾಣ ಮಾಡಿದವರು. ಇದು ಕುಮಾರಸ್ವಾಮಿ ಅವರ ವಾದ, JDSನ ವಾದ. ಇಡೀ ಯೋಜನೆಯನ್ನ ಕಬಳಿಸಲು ಹೊರಟಿದ್ದಾರೆ ಇವರೆಲ್ಲರೂ ಕೂಡ. ನೈಸ್ ರಸ್ತೆಯ ನೆಪದಲ್ಲಿ ಯೋಜನೆ ಏನಿದೆ ಅದನ್ನು ಕಬಳಿಸೋದಕ್ಕೆ ಹೊರಟಿದ್ದಾರೆ. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹಕ್ಕೆ ಆಕ್ಚುಲಿ ಅವಕಾಶ ಅನ್ನುವಂಥದ್ದು ಇಲ್ಲ, ಟೋಲ್ ಸಂಗ್ರಹಕ್ಕೆ ಅವಕಾಶ ಇಲ್ಲ. ಹೈಕೋರ್ಟ್ ಆರ್ಡರ್ ಆಗಿದೆ. ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟೋಕ್ಕೆ ಹೋಗಬೇಡಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಬಹಳ ಸ್ಪಷ್ಟವಾಗಿ ಜನರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ನೈಸ್ ರಸ್ತೆ ಮಾಲೀಕರ ಜೊತೆ ಸರ್ಕಾರದ ಅಡ್ಜಸ್ಟ್ಮೆಂಟ್ ಇದೆ, ನೈಸ್ ರೋಡಿನ ಮಾಲೀಕರ ಜೊತೆ ಸರ್ಕಾರದ ಅಡ್ಜಸ್ಟ್ಮೆಂಟ್ ಇದೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಕುಮಾರಸ್ವಾಮಿಯವರು ಹೇಳ್ತಾರೆ. ನೈಸ್ ರೋಡಿನ ಮಾಲೀಕರು ಸರ್ಕಾರದ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ನೀವು ಯಾರೂ ಕೂಡ ನೈಸ್ ರೋಡ್ಗೆ ಟೋಲನ್ನು ಕಟ್ಟೋದಕ್ಕೆ ಹೋಗಬೇಡಿ, ಯಾಕಂದರೆ ಹೈಕೋರ್ಟ್ ಆದೇಶ ಇದೆ.
ನೈಸ್ ರೋಡ್ ಹೆಸರಿನಲ್ಲಿ ಭೂಮಿಯನ್ನು ನುಂಗಿದ್ದಾಯಿತು. ಆದರೆ ಈಗ ಬೇನಾಮಿ ಕಂಪನಿಯನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಎನ್ನುವಂತಹ ಅನೇಕ ಅಂಶಗಳನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಬರೋಣ. ಲೆಟ್ಸ್ ಪ್ಲೇ ದ ಬೈಟ್ ಪ್ಲೀಸ್. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಯುವಕ ಸ್ನೇಹಿತರಿಗೆ ಈ ಸಭೆಯಲ್ಲಿ ಮನವಿ ಮಾಡತಕ್ಕಂಥದ್ದು, ಇತ್ತೀಚಿನ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನೀವು ಏನೋ ಟ್ವೀಟ್ ಮಾಡ್ತೀರಿ, ಇದು ಎಲ್ಲವನ್ನ ಉಪಯೋಗ ಮಾಡಿ ನಾಡಿನ ಜನತೆಗೆ ಇಲ್ಲಿರ್ತಕ್ಕಂಥ ಸತ್ಯಾಂಶಗಳ ಮಾಹಿತಿಯನ್ನ ಇಟ್ಟು ಇವತ್ತೇನು ಟೋಲ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇದು ಬಾಹಿರ ಉಲ್ಲಂಘನೆ ಮಾಡಿದ್ದಾರೆ. FT ನಮ್ಮ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿ ಇವತ್ತೇನು ಟೋಲ್ ಅನ್ನ ಹಲವಾರು ವರ್ಷಗಳಿಂದ ಆ ಭಾಗದಲ್ಲಿ ಓಡಾಡ್ತಕ್ಕಂಥವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. 111 ಕಿಲೋಮೀಟರ್ ರಸ್ತೆ ಸಂಪೂರ್ಣಗೊಳಿಸುವವರೆಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಅಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ಮಾಡೋವರಿಗೆ ಟೋಲ್ ಕಲೆಕ್ಟ್ ಮಾಡಾಗಿರ್ಲಿಲ್ಲ. ಇವತ್ತು ಸುಮಾರು 3-4 ಸಾವಿರ ಕೋಟಿ ಹಣ ಇವತ್ತು ದೋಚಿದ್ದಾರೆ ಈ ಟೋಲ್ ಕಲೆಕ್ಷನ್ ಅಲ್ಲಿ ಉಲ್ಲಂಘನೆ ಮಾಡಿ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ನಾವು ಅಳವಡಿಸಿ ಕೆಲಸ ಮಾಡ್ತೀವಿ ಅಂತ ಹಲವಾರು ಕೋರ್ಟ್ಗಳ ಮುಂದೆ ಪ್ರಮಾಣ ಮಾಡಿರ್ತಕ್ಕಂಥ ಈ ಕಂಪನಿ ಇವತ್ತು ಆ ಉಲ್ಲಂಘನೆ ಮಾಡಿ ಆ ಪ್ರಮಾಣಗಳನ್ನೆಲ್ಲ ಕಾನೂನು. ಎಸ್, ಇದು ಕುಮಾರಸ್ವಾಮಿ ಅವರ ನಿಲುವು. ಇನ್ನು ನೈಸ್ ರೋಡಿನ ಸಂಸ್ಥೆ ಇದರ ಬಗ್ಗೆ ಏನು ಹೇಳ್ತಾ ಇದೆ, ಏನು ಹೇಳುತ್ತೆ ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನೋಡ್ಕೊಂಡು ಬರೋಣ. ನೈಸ್ ರೋಡಿನ ಸಂಸ್ಥೆ ಈ ಒಂದು ಗೊಂದಲದ ಬಗ್ಗೆ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಅವರು ಹೇಳೋದೇನು ಅಂತಂದರೆ, ಟೋಲ್ ಸಂಗ್ರಹಣೆ ಬಗ್ಗೆ ಯಾವುದೇ ಕೋರ್ಟ್ ಆದೇಶ ಇಲ್ಲ ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೋರ್ಟ್ ಆದೇಶ ಇದೆ ಅಂತ ಹೇಳಿದ್ರೆ ಇವರು ಕೋರ್ಟ್ ಆದೇಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಟೋಲ್ ಸಂಗ್ರಹ ಮಾಡಬೇಡಿ ಎಂದು ಹೈಕೋರ್ಟ್ ಹೇಳ ಇಲ್ಲ ಅನ್ನುವಂಥದ್ದು ನೈಸ್ ಸಂಸ್ಥೆಯ ವಾದ, ನೈಸ್ ರೋಡ್ ಟೋಲ್ ಸಂಸ್ಥೆಯ ವಾದ. ಏನು, ಟೋಲ್ ಬಗ್ಗೆ ತಪ್ಪಾಗಿ ಮಾಹಿತಿ ಹರಿಬಿಡಲಾಗ್ತಾ ಇದೆ, ರಾಂಗ್ ಇನ್ಫಾರ್ಮೇಶನ್ ಅನ್ನ ಇವರು ಬಿತ್ತರಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಅವರು ಟೋಲ್ ಬೂತ್ ಸಿಬ್ಬಂದಿಗಳಿಗೆ ಕಿರುಕುಳ ನೀಡುವಂತಿಲ್ಲ. ನಮ್ಮ ನೈಸ್ ರೋಡಿನ ಟೋಲ್ ಸಿಬ್ಬಂದಿಗಳಿಗೆ ಕಿರುಕುಳ ಕೊಡಬಾರ್ದು. ಟೋಲ್ ಪಾವತಿಸಿದ್ರೆ ಕಾನೂನು ಕ್ರಮ ಖಚಿತ, ಪಾವತಿಸದಿದ್ರೆ ಟೋಲನ್ನು ನೀವು ಕಟ್ಟದೇ ಇದ್ರೆ ಕಾನೂನು ಕ್ರಮ ಖಚಿತ. ಸಾರ್ವಜನಿಕ ಪ್ರಕರಣಕ್ಕೆ ಹೊರಡಿಸಿದಂತಹ ನೈಸ್ ಸಂಸ್ಥೆ. ಸೊ ಇದೆಲ್ಲವೂ ಕೂಡ ನೈಸ್ ಸಂಸ್ಥೆ ಹೇಳ್ತಾ ಇದೆ. ಅಂದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಲ್ಲವೂ ಕೂಡ ಹೈಕೋರ್ಟ್ ಆಗಲಿ ಅಥವಾ ಬೇರೆ ಯಾವುದೇ ನ್ಯಾಯಾಲಯ ಆಗಲಿ ಅದು ಎಲ್ಲಿಯೂ ಕೂಡ ಹೇಳಿಲ್ಲ ಏನು ನೀವು ದುಡ್ಡು ಕೊಡದೆ ಹಾಗೆ ಹೋಗಿ ಅಂತ. ಯಾರ್ಯಾರು ದುಡ್ಡು ಕೊಡಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಅನ್ನುವಂಥದ್ದಾಗುತ್ತೆ. ಮತ್ತು ನಮ್ಮ ನೈಸ್ ರೋಡಿನ ಸಿಬ್ಬಂದಿಗಳೇನಿದ್ದಾರೆ, ಟೋಲ್ ಸಿಬ್ಬಂದಿಗಳು, ಅವ್ರ ಜೊತೆ ಜಗಳ ಆಡಬಾರದು, ಅವ್ರ ಜೊತೆ ಕಿರಿಕ್ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ಇವ್ರ ವಾದ. ಹಾಗಾದರೆ ಇವರಿಬ್ಬರ ಮಧ್ಯೆ ಸರ್ಕಾರ ಏನು ಹೇಳುತ್ತೆ, ರಾಜ್ಯ ಸರ್ಕಾರದ ನಿಲುವು ಏನಿದೆ ಟೋಲ್ ಬಗ್ಗೆ ಅನ್ನುವಂಥದ್ದನ್ನು ಡೀಟೇಲ್ಡ್ ಆಗಿ ನೋಡ್ಕೊಂಬರೋಣ. ಎಸ್, ರಾಜ್ಯ ಸರ್ಕಾರ ಏನು ಹೇಳುತ್ತೆ ಟೋಲ್ ಬಗ್ಗೆ. ನೈಸ್ ಟೋಲ್ ಸಂಗ್ರಹಕ್ಕೆ 30 ವರ್ಷಗಳ ಅನುಮತಿ ನೀಡಲಾಗಿದೆ. ಒಂದಲ್ಲ ಎರಡಲ್ಲ, 30 ವರ್ಷಗಳ ಅನುಮತಿಯನ್ನು ಸರ್ಕಾರ ನೀಡಲಾಗಿತ್ತಂತೆ. ಹಾಗಾದರೆ 30 ವರ್ಷದ ಹಿಂದಿನ ಸರ್ಕಾರ ನೀಡಿದ್ದು. ಈಗಾಗಲೇ 20 ವರ್ಷ ಆಗಿದ್ದು 10 ವರ್ಷಗಳ ಅವಧಿ ಬಾಕಿ ಇದೆ. 20 ವರ್ಷಗಳ ಹಿಂದಿನ ಸರ್ಕಾರ ನೀಡಿದ್ದು, ಇನ್ನು 10 ವರ್ಷ ಬಾಕಿ ಇದೆ ಅಂತೆ. ಹೀಗಾಗಿ ನಮಗೆ ಉಳಿದಿರುವುದು ಕಾನೂನು ಹೋರಾಟವಷ್ಟೇ, ಇದು ಸರ್ಕಾರ ಹೇಳ್ತಾ ಇದೆ. ಒಂದು ವೇಳೆ ನೀವು ಟೋಲ್ ಕಟ್ಟಬಾರ್ದು ಅಂದರೆ ಕಾನೂನಾತ್ಮಕ ಹೋರಾಟ ಮಾಡಬೇಕು. ದರ ಹೆಚ್ಚಿಸಬೇಡಿ ಎಂದು ನೈಸ್ ಸಂಸ್ಥೆಗೆ ಮನವಿ ಮಾಡಿದ್ದೇವೆ, ಟೋಲ್ ರೇಟನ್ನು ಜಾಸ್ತಿ ಮಾಡಬೇಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಯಾರಿಗೆ? ಟೋಲ್ ಸಂಸ್ಥೆಯವರಿಗೆ, ನೈಸ್ ರೋಡಿನ ಟೋಲ್ ಸಂಸ್ಥೆಯವರು. ಆದರೆ ನ್ಯಾಯಾಲಯದ ಮೂಲಕ ಟೋಲ್ ಶುಲ್ಕ ಹೆಚ್ಚಿಸಿದ್ದಾರೆ. ಅವರು ಕೋರ್ಟಿಗೆ ಹೋಗಿ ನೈಸ್ ರೋಡ್ ಅವರು ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಪ್ರಸ್ತುತ ಇದು ಕೋರ್ಟ್ ಮತ್ತು ಹೋರಾಟಗಾರರ ನಡುವಿನ ವಿಚಾರ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಲಿಟ್ರಲಿ ಬಹಳ ಸೂಕ್ಷ್ಮ ಕೈ ತೊಳ್ಕೊಂಡಂಗಿದೆ ಸರ್ಕಾರ. ನಾವು ಈ ಬಗ್ಗೆ ಏನೂ ಮಾತನಾಡುವಂತಿಲ್ಲ ಅಂತ ಹೇಳಿ ಕೈ ಚೆಲ್ಲಿದೆ ಸರ್ಕಾರ. ನಾನು ಹೇಳಿದ್ನಲ್ವಾ. ಸೊ ಲೋಕೋಪಯೋಗ ಸಚಿವ ಸತೀಶ್ ಜಾರಕಿಹೊಳಿ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಏನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ ಜಾರಕಿಹೊಳಿ ಅನ್ನುವಂಥದ್ದನ್ನು ಕೇಳ್ಕೊಂಬರೋಣ. ಜಾರಕಿಹೊಳಿ ಮಾತನಾಡಿರುವಂತಹ ಒಂದು ವಿಡಿಯೋನ ನಾನು ನೋಡಿದೆ. ಅದರಲ್ಲಿ ಅವರು ಏನು ಒಂದು ಸ್ಪಷ್ಟತೆಯನ್ನು ಕೊಟ್ಟರು ಅಂತಂದರೆ, 30 ವರ್ಷಗಳ ಹಿಂದೆ ಒಂದು ಆದೇಶ ಅನ್ನುವಂಥದ್ದು ಪ್ರಕಟ ಆಗಿತ್ತು, ಒಂದು ಅವಕಾಶ ಇತ್ತು, ಪರ್ಮಿಷನ್ ಇತ್ತು ಇವರಿಗೆ ಟೋಲ್ಗೆ. ಈಗ 20 ವರ್ಷ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ, ಇನ್ನೂ 10 ವರ್ಷ ಬಾಕಿ ಇದೆ. 10 ವರ್ಷ ಹಿಂಗೆ ಇರಬೇಕು, ಯಾಕಂತಂದರೆ ಹಿಂದಿನ ಸರ್ಕಾರ ಪರ್ಮಿಷನ್ ಕೊಟ್ಬಿಟ್ಟಿದೆ. ಈಗ ಇದು ಸಾರ್ವಜನಿಕರಿಗೆ ಮತ್ತು ಸಂಸ್ಥೆಗೆ ಬಿಟ್ಟಿರುವಂತಹ, ಅಂದರೆ ಹೋರಾಟಗಾರರಿಗೆ ಸಂಸ್ಥೆಗೆ ಬಿಟ್ಟಿರುವಂತಹ ಒಂದು ಜಿದ್ದಾಜಿದ್ದಿ.
ನಾವು ಇದರಲ್ಲಿ ಏನೂ ಮಾತನಾಡುವಂತಿಲ್ಲ ಅಂತ ಕೈ ಚೆಲ್ಲಿದೆ. ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ಟೋಲ್ ಹಣೆ ಬರಹ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ.